ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವಂಥದ್ದು ನಿರೀಕ್ಷಿತವಾಗಿ ಕೊಡ್ತಾರಂತ ಸುದ್ದಿ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಅದೇ ಇಡೀ ರಾಜ್ಯ ತುಂಬ ಚರ್ಚೆ ಆಗ್ತಾ ಇದೆ. ಸೊ ನಾವು ಅದಕ್ಕೆ ಮಾನಸಿಕವಾಗಿ ನಾವು ಕೂಡ ಸಿದ್ಧತೆ ಕೊಡಬಹುದು, ಕೊಟ್ಟರೆ ಏನು ಮಾಡ್ಬೇಕಂತ. ಸೊ ನಮ್ಮ ಮುಂದಿರೋದು ಕಾನೂನು ಹೋರಾಟ. ಮುಂಚೆ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ಸಾರಿ. ಒಂದು ವೇಳೆ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಏನು ಮಾಡ್ಬೇಕಂತ ಅದ್ರ ಬಗ್ಗೆ ಒಂದು ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ, ಮಾಡ್ತಾ ಇದ್ದೀವಿ. ಸೊ ಇನ್ನು ಮಿಕ್ಕಿದೆ ಕಾದ್ ನೋಡೋಣ. ಯಾಕೆ ಇವತ್ತು ಒಂದು ದಿವಸಕ್ಕೆ ಏನಾಗೋಲ್ಲ. ಅದು ಕೊಟ್ಟ ತಕ್ಷಣ ಯಾವ್ದ್ರೆ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಇನ್ನೂ ಅವ್ರ ಮ್ಯಾಗೆ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು. ಎನ್ಕ್ವೈರಿ ಅಥಾರಿಟಿ ಅದೇನ್ರ ಅವ್ರ ಮ್ಯಾಗ ಆರೋಪ ಸಾಬೀತಾತ ಅಂತ ಹೇಳಿದ್ಮ್ಯಾಗ ಅದು ಎರಡನೇ ಸ್ಟೇಜ್. ಅದು ಅಂದ್ರೆ ಯಾವುದೇ ಒಬ್ಬ ಸಿಎಂ ಒಂದು ಈ ರೀತಿ ಅಕ್ರಮ ಆಗಿರ್ಬೋದು ಅಥವಾ ಕಾನೂನು ಬಾಹಿರ ಚಟುವಟಿಕೆ ಭಾಗಿಯಾಗಿದ್ರೆ ರಾಜೀನಾಮೆ ಕೊಡ್ಬೇಕಂತ ಏನಿಲ್ಲ. ಈಗ ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ 25 ಜನ ಮಂತ್ರಿಗಳು, 25ರಲ್ಲಿ ಹೆಚ್ಚು ಕಮ್ಮಿ 25 ಜನದ ಮೇಲೆ ಕೇಸ್ ಇದೆ, FIR ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ. ಅವರು ಮಂತ್ರಿ ಆಗಿದ್ದಾರೆ. ಮತ್ತು ಎಲ್ಲ ಸ್ಟೇಟ್ಗಳಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾವುದೇ ಸ್ಟೇಟಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದಾವೆ. ಅವರು ಕೂಡ ಮುಂದುವರಿಸಿದ್ದಾರೆ. ಹಿಂದಿನ ಎಲ್ಲ ಸರ್ಕಾರದಲ್ಲಿ ಇವತ್ತಿಂದಲ್ಲ, ಹಿಂದೂ ಕೂಡ ಹಂಗ ಇದ್ದೆ, ಇವತ್ತಿದೆ, ನಡೀತಾನೆ ಇದೆ. ಸರ್, ಈಗ ಈ ಹಿಂದೆ ಸರ್ ಏನು ಆರೋಪಗಳು ಕೇಳಿ ಬಂದಿದ್ದು ಆದಂತ ಈಗಾಗಲೇ ಸಾಕಷ್ಟು ಆರೋಪ ಆಗಿದಿಲ್ಲ. ಅದ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ, ಮಾಡ್ತಿದ್ದಾರೆ ಅಂತ. ಸೊ ಹೀಗಾಗಿ ನಾವು ರಾಜಕೀಯ ಪಾರ್ಟಿಕಲ್ ಎದುರಿಸಬೇಕಾಗಿದೆ. ರಾಜೀನಾಮೆ ಕೊಡೋದ ಅವಶ್ಯಕತೆ ಪ್ರಶ್ನೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು, ಜೊಲ್ಲೆ ಅವರಾಗಿರ್ಬೋದು, ಇವರೆಲ್ಲ ವಿರುದ್ಧ ಆರೋಪ ಕೇಳಿ ಬಂದಾಗ ಅವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರಲಿಲ್ಲ. ಹೌದು, ಅಲ್ಲೇ ಪೆಂಡಿಂಗ್ ಇದೆ. ಅವ್ರ ರಾಜ್ಯ ಭವನದಲ್ಲೇ ಪೆಂಡಿಂಗ್ ಇದೆ. ಕೊಟ್ಟಿದ್ರೆ ರಾಜಕೀಯವಾಗಿ ನೋಡ್ಬೇಕಾಗತ್ತೆ. ಭಾಳ ಇದಕ್ಕೆ ಮಹತ್ವ ಕೊಡೋದು. ಇದೇ ರೀತಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರು. ಅದೇ ರೀತಿ ಇವರು ರಾಜೀನಾಮೆ ಕೊಡ್ಬೇಕನ್ನೋದು ಬಿಜೆಪಿ ನಾಯಕರ ವಾದ. ಆ ಕೇಸ್ಗೂ ಈ ಕೇಸ್ಗೂ ಬೇರೆ ಇದೆ. ಅದು ಭೂಮಿಯನ್ನ ಬಿಟ್ಟು ಕೊಟ್ಟಿದ್ರು, ಸ್ವಂತ ಸಹಿ ಮಾಡಿದ್ರು ಅವರು. ಸೊ ಅದಕ್ಕೂ ಈ ಕೇಸ್ಗೆ ಅಂದರೆ ಈಗ ಒಂದು ಕೇಸಾರೆ ಒಂದೇ ರೀತಿ ಇರೋಲ್ಲ, ಬೇರೆ ಬೇರೆ ಇರ್ತೈತೆ. ಸೊ ಈ ಕೇಸ್ ಬೇರೆ, ಇದು ಇನ್ನೂ ಅದಕ್ಕೆ ನಮ್ಮ ಬಹುಶಃ ಸಂತೋಷ್ ಅವರು ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು. ಅವರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು. ಹೀಗಾಗಿ ಅದು ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂತು. ಇಲ್ಲಿ ಇನ್ನೂ ಸ್ಟಾರ್ಟ್ ಇದು, ಏದಿಂದ ಸ್ಟಾರ್ಟ್. ಜಡ್ಡಿಗೆ ಬಂದಾಗ ಅದು ನೀವು ಹೇಳುವಂಥದ್ದು ಅವಾಗ ಅಪ್ಲೈ ಜಡ್ಡಿಗೆ ಬರ್ಬೇಕು. ಅದು ಬಿಜೆಪಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿದೆ ಸರ್. ಖಂಡಿತ ಮಾಡಿದೆ. ಯಾಕಂದ್ರೆ ಅವರು ಬಿಜೆಪಿ ಅವರನ್ನ ಸಮರ್ಥವಾಗಿ ಎದುರಿಸ್ತಾ ಇದ್ರು. ಸೊ ಈ ದೇಶದಲ್ಲಿ ಯಾರ್ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ. ಹಿಂಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆ ಎಲ್ಲ ನಾವೆಲ್ಲ ಗಟ್ಟಿಯಾಗಿ ಅವ್ರ ಜೊತೆ ಇದ್ದೀವಿ. ಇಡೀ ಪಕ್ಷ ಅವ್ರ ಜೊತೆ ಇರಲೇಬೇಕಾಗ್ತದೆ. ಕೆಲವೊಂದಿಷ್ಟು ಕಾಂಗ್ರೆಸ್ ಪಕ್ಷದವರೇ ಇದನ್ನು ಕೊಟ್ಟಿದ್ದಾರೆ ಅನ್ನೋದು ಸರ್. ಯಾವ್ದ್ರ ಇಲ್ಲೆಲ್ಲ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಅವರು ಇದ್ದಾಗ ಅದು ಪ್ರಶ್ನೆ ಬರೋದಿಲ್ಲ. ಈಗೆಲ್ಲ ಮತ್ತೆ 2 ಸೀಟಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಸೀಟ್ ಇದೆ, ಒಂದರಲ್ಲಿ ಸಿದ್ದರಾಮಯ್ಯ ಅವರು ಇರ್ತಾರೆ. ನಾವು ಆಗೋ ಪ್ರಶ್ನೆ ಬರೋದಿಲ್ಲ, ಬೇರೆಯವ್ರು ಯಾರು ಆಗೋ ಪ್ರಶ್ನೆ ಇಲ್ಲ. ಇಲ್ಲ, ಏನು ಹಿನ್ನಡೆ ಆಗೋಲ್ಲ, ಏನು ಹಿನ್ನಡೆ ಆಗೋಲ್ಲ. ಈಗ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡತಾರೆ. ಕೇಜ್ರಿವಾಲ್ ಆಯ್ತು, ಈಗ ಸಿದ್ದರಾಮಯ್ಯ ಅದೊಂದು ಭಾಗನ ಇದು. ಭಾಗ ಖಂಡಿತವಾಗಿ ಅದ್ರ ಭಾಗನ. ಅದಕ್ಕಾಗಿ ನಾವು ರಾಜಕೀಯವಾಗಿ ಎದುರಿಸ್ಬೇಕು. ಈಗ ಅವ್ರೇನು ತಕ್ಷಣ ಪರ್ಮಿಷನ್ ಕೊಟ್ಟರತ್ ನಾವೇನು ರಾಜೀನಾಮೆ ಕೊಡೋದ ಅವಶ್ಯಕತೆ ಇಲ್ಲ. ಕಾನೂನು ಹೋರಾಟ ಆಗಲಿ, ಅದು ಸಾಬೀತಾಗಿ ಮುಂದೆ. ಸಂಪುಟದವರೆಲ್ಲರೂ ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕೆ ಇದ್ದಾರೆ ಸರ್. ಯಾಕಂದ್ರೆ ಒಳಗಡೆನೆ ಸಾಕಷ್ಟು ಅಸಮಾಧಾನ ಇದೆ ಅನ್ನೋ, ಭಿನ್ನಾಭಿಪ್ರಾಯ ಇದೆ ಅನ್ನೋ ಮಾತು. ಆ ವಿಷಯ ಬಂದಾಗ ಜಗಳಾಟ ಬೇರೆ. ಈಗೂ ಪಕ್ಷ ಒಬ್ಬ ನಮ್ಮ ಲೀಡರು ಕಷ್ಟದಲ್ಲಿದ್ದಾಗ ಅದು ಎಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ. ಸರ್, ರಾಜ್ಯಪಾಲರ ನಡೆ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದ್ದಾವೆ. ನಡೀತಾ ಇದೆ. ಈಗಾಗಲೇ ಮುಂಚೆನೂ ಮಾಡಿದ್ದಾರೆ, ಈಗೂ ನಡೀತದ, ಮುಂದೂ ಕೂಡ ಹಂಗೆ ಜಾರಿಯಲ್ಲಿ ಇರ್ತದೆ. ಇಲ್ಲ, ಅವ್ರ್ಯಾಕೆ ಕೊಡ್ಬೇಕು? ಅದೇನು ಪಬ್ಲಿಕ್ ಡಾಕ್ಯುಮೆಂಟ್. 10 ರೂಪಾಯಿ ಕೊಟ್ರೆ ಬಿಡೋದ ಎಲ್ಲ ಅಧಿಕಾರಿಗಳ ಮಾಹಿತಿ ಹಾಕ ಮೇಲೆ ಕೊಡ್ತಾರೆ. ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕಾಗೋಲ್ಲ. ಅವ್ರು ಕೂಡ ಈಗ ಆರೋಪ ಬಂದಿದೆ, ನಾವು ಅದನ್ನ ಸಮರ್ಥವಾಗಿ ಎದುರಿಸ್ಬೇಕಷ್ಟೇ. ಸಿಎಂ ಚೇಂಜ್ ಆದ್ರೆ ನಾವು ಮಂತ್ರಿ ಆಗ್ಬೋದು ಅಂತ ಇಲ್ಲ, ಅದು ಮುಂದೆ ಅದು ಪ್ರಶ್ನೆ ಬರೋದಿಲ್ಲ. ಈಗ ಬೇರೆಯವ್ರು ಆಗೋದ್ ಪ್ರಶ್ನೆ ಇಲ್ಲ. ಮಾತುಗೂ ಅನವಶ್ಯಕ. ಸಿದ್ದರಾಮಯ್ಯ ಇರ್ತಾರೆ. ಸರಿ, ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಸರ್. ಕರೆದ ನೋಡೋಣ ಏನು ಚರ್ಚೆ ಮಾಡ್ತಾರ. ಯಾಕೆ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲ್ಲ. ಈಗ ಬೆಳಿಗ್ಗೆ ಕರೆದಿದ್ದಾರೆ, ಭಾಳ ಜನ ಹೋಗ್ಲಿಕ್ಕೆ ಆಗೋಲ್ಲ. ನಾವು ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ. ಸೊ ಏನಿದ್ರು ಕೂಡ ಅದು ಅವ್ರ ರಾಜೀನಾಮೆ ಪ್ರಶ್ನೆ ಇಲ್ಲ. ಸರ್ಕಾರ ಸಿದ್ದರಾಮಯ್ಯ 100% ಅದು ಸರ್ವೆ ಮಾಡುತ್ತೆ. ಈಗ ಮಾಡ್ತಾರೆ.
ಈಗ ನೀರು ಇಳಿದಿದೆ, ಈಗ ಸರ್ವೆ ಮಾಡ್ತಾರೆ. ಯಾಕಂದ್ರೆ ನೀವು ಹೇಳಿದಾಗ ನೀರು ಇತ್ತಲ್ವೇ, ಸರ್ವೆ ಮಾಡ್ಲಿಕ್ಕೆ ಆಗಿಲ್ಲ, ಈಗ ಮಾಡ್ತಾ ಇದೀವಿ. ಸಿಎಂ ಏನಾದ್ರು ಮಾತಾಡಿದ್ರು ಸರ್ ನಿಮ್ಗೆ ದೂರ? ಇಲ್ಲ, ನಾವು ಹೋಗ್ತೀವಿ ಏನ ಮಾತಾಡೋದು ಏನು ಅವಶ್ಯಕತೆ ಇಲ್ಲ ಅಂತ ಮಾತಾಡೋಂಥದ್ದು ಏನಾಗಿಲ್ಲ. ಹೈಕಮಾಂಡ್ ಏನಾದ್ರು ಮಾತಾಡಿದ ಸಿದ್ದರಾಮಯ್ಯ? ಅವ್ರು ಮಾತಾಡ್ಬೇಕು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಅವ್ರ ಜೊತೆ ಇದ್ದೀವಿ, ದಿಲ್ಲಿಗೆ ಹೋದಾಗ ಏನ್ರ ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲ, ಏನು ಇಲ್ಲ. ಸರ್ ಈಗ ಇಂದು ಈ ಔಷಧಿ ಸಿಂಪಡಣೆ ಕಾರ್ಯಕ್ರಮ ಅದನ್ನ ಮಾಡ್ತಿದ್ರಿ, ಈಗ ಸಾಕಷ್ಟು ಹೊಸ ಟೆಕ್ನಾಲಜಿ ಬರ್ತಾ ಇದೆ, ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಯಾರ. ಎಷ್ಟು ನಿಮಿಷದಾಗ 1 ಎಕರೆ? 7 ನಿಮಿಷದಲ್ಲಿ 1 ಎಕರೆ. ಸೊ ಪ್ರೈಸ್ ರೀ, ರೇಟ್ ಎಷ್ಟು? 500 ರೂಪೀಸ್ ಕೊಡ್ಬೇಕಾ? ಯಾಕಂದ್ರೆ ಬಹಳಷ್ಟು ಅನುಕೂಲ ಆಗ್ತೈತೆ, ಸಮಯ ಉಳಿತಾಯ ಆಗ್ತೈತೆ. ಸೊ ಬೇಗ ರೈತರಿಗೆ ಅನುಕೂಲ ಆಗ್ತದೆ. ಅದಕ್ಕೆ ಒಂದು ಡೆಮೋ ಮಾಡ್ತಾ ಇದೀವಿ, ತಾವು ನೋಡ್ಬೇಕದೆಲ್ಲ. ಸರ್ ಈಗ ಸಾಕಷ್ಟು ಯಂತ್ರೋಪಕರಣಗಳು ಸಹ ಬಂದಿವೆ, ಅವಕ್ಕೆ ಸಬ್ಸಿಡಿ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಕೆಲವೊಂದಿಷ್ಟು ರೈತರು ಕೊಟ್ಟಿದ್ದಿಲ್ಲ, ಸಬ್ಸಿಡಿ ಕೊಟ್ಟಿದ್ವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸುಮಾರು 75 ಲಕ್ಷ ಸಬ್ಸಿಡಿ ಒಂದೇ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದಲ್ಲ. ಈಗ ಜಸ್ಟ್ ಕೊಟ್ಟೇ ಬಂದೀವಿ ಅಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.